ಮಯೂರಿ, ಎಲ್ಲ ರೆಡಿ ಇದೆ ಅಲ್ವಾ? ಹಾ ಯಜಮಾನ್ರೆ. ಓ ಉಪಾಧ್ಯಕ್ಷರೇ, ನಮಸ್ಕಾರ ನಮಸ್ಕಾರ. ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದೀವೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ನೀವು ಮಾತ್ರ ಚೆನ್ನಾಗಿದ್ದೀರಾ. ನಿಮ್ಮನ್ನು ನೋಡಿದ್ರೇನೆ ಗೊತ್ತಾಗ್ತಾ ಇದೆ. ಅದಕ್ಕೆ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಕೇಳೋದಿಲ್ಲ. ದೊಡ್ಡ ಮಾತು ದೊಡ್ಡ ಮಾತು, ಎಲ್ಲ ನಿಮ್ಮಂತವ್ರ ದಯೆ. ಅಂದಾಗೆ ಎಲ್ಲಿ ಅಧ್ಯಕ್ಷರು? ಅಧ್ಯಕ್ಷರು ಇನ್ನೇನು ಬರ್ತಾ ಇದ್ದಾರೆ. ನೀವೊಂದು ಸ್ವಲ್ಪ ನನ್ನ ಜೊತೆ ಬನ್ನಿ. ನಿಮ್ ಜೊತೆಗ ಎಲ್ಲಿಗೆ ಉಪಾಧ್ಯಕ್ಷರೇ? ಏನ್ರಿ ನೀವು ಕರ್ದಿದ್ದ ಜಾಗಕ್ಕೆ ನಾವು ಬರ್ತೀವಿ, ನಾವು ಕರ್ದಿದ್ದ ಜಾಗಕ್ಕೆ ನೀವು ಬರಲ್ವಾ? ಅದಕ್ಕಲ್ಲ ಉಪಾಧ್ಯಕ್ಷರೇ, ಕೈಯಲ್ಲಿ 1000 ರೂಪಾಯಿ ಮಾಲಿದೆ, ಇದನ್ನ ಇಟ್ಕೊಂಡು ನಿಂತಿರೋದೇ ತಪ್ಪು. ಯಾರಾದ್ರೂ ನೋಡಿದ್ರೆ ಮಾಲ್ ಜೊತೆ ನನ್ನ ತಗೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಹೇಳಿದೆ ಅಷ್ಟೇ. ಆಹಾ ರೀ, ನೀವು ಹೇಗೆ ಅಂತ ನನಗೆ ಗೊತ್ತಿಲ್ವಾ? ಈ ಟವೆಲ್ಲ ನನ್ನ ಹತ್ರ ಮಾಡಬೇಡಿ, ಈಗ ಸುಮ್ಮನೆ ಬನ್ನಿ. ಯಾವ್ದಕ್ಕೋ ಎಲ್ಲಿಗೆ ಅಂತ ಹೇಳಿದ್ರೆ ಚೆನ್ನಾಗಿರುತ್ತೆ. ಒಳ್ಳೆ ಹುಡುಗಿ ಆಡ್ದಂಗೆ ಆಡ್ತೀರಲ್ರಿ. ನಾನೇನ್ ನಿಮ್ಮನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಿಲ್ಲ. ಅಲ್ಲೋಡಿ, ಅಲ್ಲಿ ನಿಂತಿದ್ಯಲ್ಲ ಕಾರು, ಅಲ್ಲಿಗೆ ಬಂದ್ರೆ ಸಾಕು. ಓಹೋ, ಅಧ್ಯಕ್ಷರು ಅಲ್ಲಿದಾರಾ? ಇದನ್ನ ಮೊದ್ಲೇ ಹೇಳೋದಲ್ವಾ? ಮೊದ್ಲೇ ಹೇಳಿದ್ರೆ ಏನ್ ಕಿಕ್ ಸಿಗುತ್ತೆ ಕೃಷ್ಣಪ್ಪ ಅವ್ರೆ? ಈಗ ನೀವು ಅಲ್ಲಿಗೆ ಬಂದ ಮೇಲೆ ನೋಡಿ, ಡಬಲ್ ಕಿಕ್ ಸಿಗುತ್ತೆ. ಸರಿ ನಡೀರಿ ಹೋಗೋಣ. ಎತ್ಕೊಳ್ಳಿ ಎತ್ಕೊಳ್ಳಿ. ಏನ್ ಕೃಷ್ಣಪ್ಪ, ನಿನ್ ವಿಷಯ ಎಲ್ಲ ನನ್ಗೆ ಚೆನ್ನಾಗ್ ಗೊತ್ತು. ನೀನ್ ಮುಚ್ಚಿಟ್ಕೊಂಡ್ಬಿಟ್ರೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಆಗಲ್ಲ ಯಜಮಾನ್ರೆ, ನಿಮ್ ಮುಂದೆ. ನೋಡು, ನಿನ್ ಕೆಲ್ಸಕ್ಕೆ ನಾನು ಅಡ್ಡಿ ಬರಲ್ಲ ಕಣೋ. ಹೌದು, ಅದೇನ್ ಕುತ್ತಿಗೆಗೆ ಯಾರಾದ್ರೂ ಹೊಡೆದು ಕುತ್ತಿಗೆ ಮುರಿದಾಕಿದ್ರ ಏನು? ಯಜಮಾನ್ರೆ, ಇದು ಯಾರೋ ಮುರ್ದಾಕಿರೋದಲ್ಲ ಯಜಮಾನ್ರೆ. ಮುಂದಕ್ಕೆ ಯಾರು ಮುರ್ದಾಕ್ಬಾರ್ದು, ಯಾರು ಹೊಡಿಬಾರ್ದು ಅಂತ ಸೇಫ್ಟಿಗೆ ಹಾಕೊಂಡಿರೋದು. ನಿಮಗೆ ಗೊತ್ತಲ್ಲ ಯಜಮಾನ್ರೆ, 1000 ರೂಪಾಯಿ ಎಣ್ಣೆ ಇಟ್ಕೊಂಡು ಓಡಾಡ್ತಾ ಇದ್ದೀನಿ. ಅಕಸ್ಮಾತ್ ಪೊಲೀಸವ್ರ ಕೈಗೆ ಸಿಗಾಕೊಂಡ್ಬಿಟ್ರೆ ನನ್ನೇನು ಎತ್ತಕೊಂಡು ಹೋಗಲ್ಲ, ಅವರು ಎಣ್ಣೆನ ಕಿತ್ಕೊಂಡು ಹೋಗ್ಬಿಡ್ತಾರೆ. ಸುಮ್ಮನೆ ಆ ಕ್ಲಾಸು ಅಂತ ಸೇಫ್ಟಿಗೆ ಹಾಕೊಂಡಿದ್ದೀನಿ. ಈ ರೀತಿ ಹಾಕೊಂಡು ಓಡಾಡಿದ್ರೆ ಪಾಪ ಏನೋ ಆಗ್ಬಿಟ್ಟಿದೆ ಅಂತ ಅನುಕಂಪ ತೋರಿಸಿ ಬಿಟ್ಬಿಡ್ತಾರೆ. ಅದಕ್ಕೋಸ್ಕರ ಇದಕ್ಕೆ ನಿಮ್ಮಂಥವ್ರು ಇನ್ನೂ ಚೆನ್ನಾಗಿರೋದು. ಸರಿ, ಈಗ ತಾರಕ್ ಕೊಡೋಕೆ ಡ್ರಿಂಕ್ಸ್ ತಂದಿದ್ಯಾ ತಾನೆ? ಹೌದು ಯಜಮಾನ್ರೆ, 10 ಬಾಟ್ಲಿ ಹೇಳಿದ್ರು, ಎಲ್ಲ ಫಾರಿನ್ ಡ್ರಿಂಕ್ಸೇ. ಒಂದು ಪೆಗ್ ಹಾಕೊಂಡ್ರೆ ಸಾಕು, ಸೀದಾ ಫಾರಿನ್ಗೆ ಹೋಗ್ಬಿಡ್ತಾರೆ. ಸುಮ್ನೆ ಡವ್ ಮಾಡಬೇಡಿ ಕೃಷ್ಣಪ್ಪ. ಏನು ಇದನ್ನೆಲ್ಲ ಕುಡ್ದವ್ರು ಫಾರಿನಲ್ಲೇ ಇರಂಗ ಆಡ್ಬಿಡ್ತಾರಾ? ಸರಿ, ಆ ಬ್ಯಾಗ್ನ ಒಂದು 10 ನಿಮಿಷ ನಂಗೆ ಕೊಡು. ಯಾಕೆ ಯಜಮಾನ್ರೆ ಈ ಬಾಟ್ಲುಗಳನ್ನೆಲ್ಲ ಹೊಡೆದಾಕ್ತೀರಾ? ಯಜಮಾನ್ರೆ, ಅಧ್ಯಕ್ಷರಿಗೆ ಕೊಡೋದು ಬೇಡ ಅಂದ್ರೆ ಹೇಳಿ, ನಾನು ವಾಪಸ್ ತಗೊಂಡು ಹೋಗ್ಬಿಡ್ತೀನಿ. ಸುಮ್ಮನೆ ಯಾಕೆ ಯಜಮಾನ್ರೆ ನಾನು ಹೊಟ್ಟೆ ಮೇಲೆ ಹೊಡಿತೀರಾ? ನಾನೀಗ ಅವನಿಗೆ ಕೊಡೋದು ಬೇಡ ಅಂತ ಎಲ್ಲಿ ಹೇಳಿದ್ನೋ? ಅವನ್ಗೆ ಕೊಡು, ದುಡ್ಡು ಇಸ್ಕೋ. ಒಂದು 10 ನಿಮಿಷ ನನಗೆ ಕೊಡು. ಬ್ರ್ಯಾಂಡ್ ಎಲ್ಲ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಡ್ತೀನಿ, ಕೊಡು. ನೀ ಸ್ವಲ್ಪ ಆ ಕಡೆ ಇರು, ನಾನು ಕರಿತೀನಿ. ಎಂತ ಭಾಗ್ಯ, ಮಗ ಎಲ್ಲಿ ಲೋಕಲ್ ಎಣ್ಣೆ ಕುಡಿತಾನೆ ಅಂತ ಅಪ್ಪನೇ ಎಣ್ಣೆ ಟೆಸ್ಟ್ ಮಾಡಿ ಕೊಡ್ತಾರೆ. ಈ ತರ ಅಪ್ಪ ನನಗೂ ಸಿಕ್ಕಿದಿದ್ರೆ ನಾನು ಎಣ್ಣೆ ಸೇಲ್ ಮಾಡೋದು ಬಿಟ್ಟು ಬರೀ ಕುಡ್ಕೊಂಡೇ ಇದ್ಬಿಡ್ತಾ ಇದ್ದೆ. ಏನ್ ಮಾಡೋದು? ಅಣ್ಣ ಅಣ್ಣ